ಐ ಸ್ಕ್ವಾಡ್ ವಿಂಟರ್ ಅರ್ತ್ ಚಾಲೆಂಜ್ನ ರೂಲ್ ನಂಬರ್ 4 ಏನು ಅಂದರೆ ರೆಸ್ಟ್ ಆ್ಯಂಡ್ ರಿಕವರಿ. ಈ 90 ಡೇಸು ನೀವು ಡಯಟ್ ಫಾಲೋ ಮಾಡೋದು, ವರ್ಕೌಟ್ ಮಾಡೋದು ಎಷ್ಟು ಮುಖ್ಯನೋ ರೆಸ್ಟ್ ಆ್ಯಂಡ್ ರಿಕವರಿನೂ ಅಷ್ಟೇ ಮುಖ್ಯ ರೀ. ನಿಮ್ಮಲ್ಲಿ ತುಂಬ ಜನ ಹೇಳ್ತಾ ಇರ್ಬೋದು, ಬ್ರೋ ನಾನು ವೀಕ್ಲಿ 1 or 2 ಡೇಸ್ ಜಿಮ್ಗೆ ಹೋಗೋದಿಲ್ಲ, ರೆಸ್ಟ್ ಮಾಡ್ತೀನಿ ಅಂತ. ಅಷ್ಟು ಮಾತ್ರ ಸಾಲದು ರೀ. ನೀವು ಡೈಲಿ ರೆಸ್ಟ್ ಮಾಡಬೇಕು. ಹಂಗಂದ್ರೆ ಏನು ಬ್ರೋ ಡೈಲಿ ಜಿಮ್ಗೆ ಹೋಗೋದು ಬೇಡವಾ ಅಂದರೆ ಆ ರೀತಿ ಹೇಳ್ತಲ್ಲ. ಡೈಲಿ ನೀವು 7 to 8 hours ನಿದ್ದೆ ಮಾಡಬೇಕು. ನೀವು ಜಿಮ್ಗೆ ಹೋಗಿ ಚೆನ್ನಾಗಿ ವರ್ಕೌಟ್ ಮಾಡಿ ನಿಮ್ಮ ಮಸಲ್ನ ಟೇರ್ ಮಾಡಿರ್ತೀರಲ್ಲ, ಅದು ರಿಪೇರ್ ಆಗೋದೇ ನೀವು ಚೆನ್ನಾಗಿ ನಿದ್ದೆ ಮಾಡಿದಾಗ ಮಾತ್ರ. ಆದ್ದರಿಂದ 7 to 8 hours ನಿದ್ದೆ ಮಾಡಿ. ಪರ್ಸ್ನಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು ಅಂದರೆ ನಾನು ಗಮನಿಸಿದ್ದೀನಿ ರೀ. ಈ ನಡುವೆ ನಾನು 5 to 6 hours ಅಷ್ಟೇ ನಿದ್ದೆ ಮಾಡ್ತಾ ಇರೋದು. ಈ ಟೈಮಲ್ಲಿ ನನ್ನ ಬಾಡಿ ಹೇಗಿದೆ ಅಂದರೆ ಒಂಥರ ನನ್ನ ಬಾಡಿಲಿ ಫ್ಯಾಟ್ ಜಾಸ್ತಿ ಇದೆ ಅನ್ನೋ ಅಂತ ಅನ್ಸೋದಲ್ಲ, ನನಗೆ ಫೀಲ್ ಆಗ್ತಾಯಿದೆ, ಆ ರೀತಿ ಕಾಣಿಸ್ತಾ ಇದೆ ಬಾಡಿಲಿ. ಬಟ್ ನಾನು ಚೆನ್ನಾಗಿ ನಿದ್ದೆ ಮಾಡಿದಾಗ ನನ್ನ ಬಾಡಿ ಬಂದು ತುಂಬಾ ಸ್ಟ್ರೆಡ್ಡೆಡ್ ಆಗಿರುತ್ತೆ, ಶೇಪ್ ಸಖತ್ತಾಗಿರುತ್ತೆ, ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಇರ್ತೀನಿ, ತುಂಬ ಎನರ್ಜೆಟಿಕ್ ಆಗಿ ನಾನು ಇರ್ತೀನಿ. ಅದಕ್ಕೆ ನಾನು ಹೇಳ್ತಾ ಇರೋದು ಈ 7 to 8 hours ಚೆನ್ನಾಗಿ ನಿದ್ದೆ ಮಾಡಿ. ಈ 90 ಡೇಸ್ ನೀವು ಚಾಲೆಂಜ್ ತೊಗೊಂಡಿದ್ದೀರಾ ಅಂದರೆ ಟ್ರೈ ಮಾಡಿ ನೋಡಿ, ನಿಮಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಕೊಡಿ. ನಾಳೆ ಸಿಗೋಣ. ಬಾಯ್.